ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಮಾಡಿಸುತ್ತೆ. ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ಅವರ ಅಂಧ ಭಕ್ತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿ ಮಾಡಿಸುತ್ತೆ ನೋಡಿ. ಕೇವಲ ಮೋದಿ ಅವರನ್ನ ವಿರೋಧ ಮಾಡ್ತಾ ಮಾಡ್ತಾ ಈ ಜನ ದೇಶನೇ ವಿರೋಧ ಮಾಡೋದಕ್ಕೆ ಶುರು ಮಾಡ್ಬಿಟ್ರಲ್ಲ. ಆತ್ಮಸಾಕ್ಷಿ ಅನ್ನೋದು ಸ್ವಲ್ಪನೂ ಇಲ್ವಾ? ಯಾವ ವರದಿನ ಇಟ್ಕೊಂಡು ದಿನಂಪ್ರತಿ ಅದಾನಿ ಅಂಬಾನಿ ಅಂತ ವಾಗ್ದಾಳಿ ಮಾಡ್ತಾ ಇದ್ರು. ಆ ವರದಿ ಕೊಟ್ಟ ಕಂಪನಿನೇ ಈಗ ದುಕಾನ್ ಬಂದ್ ಮಾಡ್ಕೊಂಡು ಅಮೆರಿಕ ಬಿಟ್ಟು ಓಡೋಗಿದೆ. ಈಗೇನ್ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ, ಜನವರಿ ತಿಂಗಳು 2023ನೇ ಇಸ್ವಿ ಭಾರತದ ಶೇರ್ ಮಾರುಕಟ್ಟೆನಲ್ಲಿ ಕಂಡು ಕೇಳರಿಯದಂತಹ ಕುಸಿತ ಕಂಡಿತ್ತು. ಒಂದು ಯಕಶ್ಚಿತ್ ವಿದೇಶಿ ಸಂಸ್ಥೆ ಶಾರ್ಟ್ ಸೆಲ್ಲಿಂಗ್ ಮಾಡೋದು, ಕೊಟ್ಟಂತಹ ನಕಲಿ ರಿಪೋರ್ಟು, ಫೇಕ್ ರಿಪೋರ್ಟ್ ಇಂದ ಅದನ್ನ ಮುಂದಿಟ್ಕೊಂಡು ಮೋದಿ ಹಣಿಯೋದಿಕ್ಕೆ ಹೋಗಿ ಸಣ್ಣ ಪುಟ್ಟ ಹೂಡಿಕೆದಾರರ ಬಾಳಲ್ಲಿ ಯಾವ ರೀತಿ ಚೆಲ್ಲಾಟ ಆಡಿದ್ರು ನೋಡಿ ರಾಹುಲ್ ಗಾಂಧಿ ಅವರು. ಭಯ ಬಿದ್ದು ದಿಗುಲಗೊಂಡಂತಹ ಸಣ್ಣ ಹೂಡಿಕೆದಾರರು ರಾತ್ರೋರಾತ್ರಿ ತಮ್ಮ ಶೇರ್ಗಳನ್ನು ಮಾರಾಟ ಮಾಡಿದ್ರು. ಅದರಿಂದ ಲಾಭ ಮಾಡ್ಕೊಂಡಿದ್ಯಾರು? ಒಂದು ಶಾರ್ಟ್ ಸೆಲ್ಲಿಂಗ್ ಕಂಪನಿ ವಿದೇಶದ ಹಿಂಡನ್ಬರ್ಗ್. ಅಂದ್ರೆ ಇವ್ರು ಮಾಡಿದ್ದೇನು, ಭಾರತದ ಹೂಡಿಕೆದಾರರಿಗೆ ಲಾಸ್ ಮಾಡಿ ವಿದೇಶಿ ಕಂಪನಿಗೆ ಲಾಭ ಮಾಡ್ಕೊಟ್ಟಿದ್ರು. ಹೂಡಿಕೆದಾರರು ಬೀದಿಗೆ ಬಂದ್ಬಿಡ್ತಾರೆ. ಭಾರತದ ಅರ್ಥವ್ಯವಸ್ಥೆ ದಿಕ್ಕೆಟ್ಟು ಹೋಗ್ತಾ ಇದೆ. SBI ನಂತಹ ಬ್ಯಾಂಕುಗಳು ಲಾಸ್ ಅಲ್ಲಿದ್ದಾವೆ. ಏನ್ ಮಾಡ್ತಾ ಇದೆ ಮೋದಿ ಸರ್ಕಾರ ಅಂತ ಇದೇ ಹಿಂಡನ್ಬರ್ಗ್ ನ ಫೇಕ್ ರಿಪೋರ್ಟ್ ಇಟ್ಕೊಂಡು ವಾಚಾಮಗೋಚರ ಮೋದಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ. ಸ್ನೇಹಿತರೆ, ನಿಮ್ಗೆ ನೆನಪಿರ್ಬೋದು, ಅದಾನಿ ವಿರುದ್ಧ, ಅದಾನಿಯ ಕಂಪನಿ ವಿರುದ್ಧ ವಿದೇಶದ ಹಿಂಡನ್ಬರ್ಗ್ ಅನ್ನುವ ಸಂಸ್ಥೆ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿತ್ತು. ಸಹಜವಾಗಿ ನಮ್ಮ ದೇಶದ ಜನಕ್ಕೆ ನಮ್ಮ ದೇಶದ ಕಂಪನಿಗಳ ಮೇಲಿನ ನಂಬಿಕೆ, ನಮ್ಮ ದೇಶದ ಸಂಸ್ಥೆಗಳ ಮೇಲಿನ ನಂಬಿಕೆಗಿಂತ ಹೊರ ದೇಶದ ಪರಕೀಯರ ಮೇಲೆ ನಂಬಿಕೆ ಜಾಸ್ತಿ ನೋಡಿ. ಯಾವಾಗ ಹಿಂಡನ್ಬರ್ಗ್ ನ ಫೇಕ್ ನರೇಟಿವ್ ಮೇಲೆ ಸೃಷ್ಟಿಯಾದಂತಹ ರಿಪೋರ್ಟ್ ಹೊರಗೆ ಬಂತು, ಸಹಜವಾಗಿ ಹೂಡಿಕೆದಾರರಲ್ಲಿ ಆತಂಕ ಮನೆ ಮಾಡ್ತು. ಭಯ ಸಹಜ. ತಾವು ಜೀವನ ಪೂರ್ತಿ ದುಡಿದ ದುಡ್ಡನ್ನ ಇನ್ಶೂರೆನ್ಸ್ ಅಲ್ಲಿ ತೊಡಗಿಸಿರ್ತಾರೆ, ಮ್ಯೂಚುವಲ್ ಫಂಡ್ ಗಳಲ್ಲಿ ಹಾಕಿರ್ತಾರೆ. ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಮ್ಯೂಚುವಲ್ ಫಂಡ್ಗಳು ಅದೇ ದುಡ್ಡನ್ನ ಅದಾನಿಯಂತಹ ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ಹಾಕಿರ್ತಾರೆ. ಅದಾನಿಗೆ ಆಗೋ ಲಾಸ್ ಇಂದ ಮ್ಯೂಚುವಲ್ ಫಂಡ್ ಗಳ ಮೇಲೆ ಮತ್ತು ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ಲಾಸ್ ಆಗತ್ತೆ. ಅದರಲ್ಲಿ ಹೂಡಿಕೆ ಮಾಡಿರ್ತಕ್ಕಂತಹ ಸಣ್ಣ ಪುಟ್ಟ ಹೂಡಿಕೆದಾರರಿಗೂ ಲಾಸ್ ಆಗತ್ತೆ. ನೀವೇ ನೋಡಿ, ಬಡ ಜನರು, ಮಧ್ಯಮ ವರ್ಗದವರು ತಮ್ಮ ಬೆವರು ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ಜೀವನ ಪೂರ್ತಿ ಬಂದಿರುವ ಪೆನ್ಷನ್ ದುಡ್ಡನ್ನ ಹಾಕಿರ್ತಾರೆ. ಅದರಲ್ಲಿ ನೋಡ್ತಾ ಇದ್ದಂತೆ ಅಂತ ದುಡ್ಡು ಯಾವಾಗ ಈ ರಿಪೋರ್ಟ್ ಹೊರಗೆ ಬಂತೋ ಮಂಗ ಮಾಯ ಆಗೋಯ್ತು. ಇವರು ಚೆಲ್ಲಾಟ ಆಡಿದ್ದು ಯಾರ ಬಾಳಲ್ಲಿ? ಸಣ್ಣ ಪುಟ್ಟ ಹೂಡಿಕೆದಾರರು, ಮಧ್ಯಮ ವರ್ಗದವರು, ಪೆನ್ಷನ್ದಾರರು ಮಾಡಿದ್ದಂತಹ ಹೂಡಿಕೆಯನ್ನ ಮುಳುಗಿಸುವ ಮೂಲಕ ಬಡ ಜನರ ದುಡ್ಡನ್ನ ದೋಚಿ ಹೊರದೇಶದ ಕಂಪನಿಗೆ ಲಾಭ ಮಾಡಿಕೊಟ್ರು. ಯಾವಾಗ ಹಿಂಡನ್ಬರ್ಗ್ ನ ಫಸ್ಟ್ ರಿಪೋರ್ಟ್ ಪಬ್ಲಿಷ್ ಆಯ್ತೋ ಆ ದಿನ ಭಾರತದ ಷೇರು ಮಾರುಕಟ್ಟೆಗೆ ಒಂದು ಅಂದಾಜಿನ ಪ್ರಕಾರ 4 ಲಕ್ಷ ಕೋಟಿ ಲಾಸ್ ಆಗಿದೆ. ನೀವೇ ಹೇಳಿ, ಈಗ ಕಾಂಗ್ರೆಸ್ನವರು ರಾಷ್ಟ್ರದ ಪರವಾಗಿ ನಿಂತಿದಾರಾ, ವಿರೋಧವಾಗಿ ನಿಂತಿದಾರಾ? ನಮ್ಮ ಅರ್ಥವ್ಯವಸ್ಥೆ ಬಲಪಡಿಸುವುದರ ಪರವಾಗಿ ನಿಂತಿದಾರಾ, ಅದನ್ನ ದಿಕ್ಕೆಡಿಸಿ ಕಂಗಾಲಾಗಿಸುವುದರ ಪರವಾಗಿ ನಿಂತಿದಾರಾ ಅಂತ? ಒಟ್ಟಾರೆ ಇವರ ಅಜೆಂಡಾ ಮೋದಿಯನ್ನು ಹಣಿಯೋದಷ್ಟೇ. ಅದು ದೇಶದ ಪರವಾಗಿದ್ರು ಓಕೆ, ದೇಶದ ವಿರುದ್ಧವಾಗಿದ್ರೆ ಡಬಲ್ ಓಕೆ. ಅಧಿಕಾರಕ್ಕಾಗಿ ಇಷ್ಟು ನೀಚ ಮಟ್ಟಕ್ಕಿಳಿಯೋದ? ಯಾವ ಕಂಪನಿಯ ವರದಿಯನ್ನು ಇಟ್ಕೊಂಡು ಮೋದಿ ಮೇಲೆ, ಅದಾನಿ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ರು ಅದೇ ಕಂಪನಿ ಈಗ ಬಾಗಿಲು ಮುಚ್ಚಿಕೊಂಡು ಅಮೆರಿಕ ಬಿಟ್ಟು ಓಡೋಗಿದೆ. ಹೀಗೇನ್ ಹೇಳ್ತಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ? ಭಾರತೀಯ ಶೇರ್ ಮಾರುಕಟ್ಟೆಗೆ ಆದ ಲಾಸ್ ಅನ್ನು ತುಂಬಿಕೊಡ್ತಾರ ಇವರು? ಜೀವನ ಪೂರ್ತಿ ಉಳಿಸಿದ್ದಂತಹ ದುಡ್ಡನ್ನ ಹೂಡಿಕೆ ಮಾಡಿದ್ದು ಕಣ್ಣು ಮುಂದೆನೆ ಶೇರ್ ಮಾರುಕಟ್ಟೆ ಕುಸಿತದಿಂದ ನೋಡ್ತಾ ಇದ್ದಂತೆ ಮಂಗ ಮಾಯ ಆಗೋಯ್ತಲ್ಲ. ಆ ನಷ್ಟನ ಯಾರು ತುಂಬಿಕೊಡ್ತಾರೆ? ಹಿಂಡನ್ಬರ್ಗ್ ನ ಓನರ್ ಆಂಡರ್ಸನ್ ತನ್ನ ಕಂಪನಿ ಮುಚ್ಚಿದ್ದಕ್ಕೆ ರೀಸನ್ ಏನ್ ಕೊಟ್ಟಿದ್ದಾನೆ ಗೊತ್ತಾ? ನಾವು ಕಂಪನಿ ಸ್ಥಾಪಿಸಿದ್ದರ ಉದ್ದೇಶ ಈಡೇರಿದೆ, ಇನ್ನು ಅದರ ಅವಶ್ಯಕತೆ ಇಲ್ಲ, ಮುಚ್ಚುತ್ತಾ ಇದೀವಿ ಅಂದ್ರೆ ಬಟಾ ಬಯಲಾಯ್ತು. ಇವರ ಉದ್ದೇಶ ಕೇವಲ ದುರುದ್ದೇಶದಿಂದ ಕೂಡಿರೋದು ಅಂತ. ಇವರೇ ಹೇಳಿರುವ ಉದ್ದೇಶ ಸಫಲ ಆಯ್ತು ಅಂದ್ರೆ ಯಾವ ಉದ್ದೇಶ? ಒಂದು ದೇಶದ ವಿರುದ್ಧ ಷಡ್ಯಂತ್ರ ಮಾಡೋದು, ಅಲ್ಲಿನ ಬಿಸ್ನೆಸ್ ಮ್ಯಾನ್ ವಿರುದ್ಧ ಬೇಕಾಬಿಟ್ಟಿ ತಳಬುಡ ಇಲ್ಲದಂತಹ ರಿಪೋರ್ಟ್ ಸೃಷ್ಟಿ ಮಾಡೋದು, ಷೇರು ಮಾರುಕಟ್ಟೆ ಕುಸಿಯುವಂತೆ ಮಾಡಿ ಭಾರತದ ಷೇರು ಮಾರುಕಟ್ಟೆಗೆ ಲಕ್ಷಾಂತರ ಕೋಟಿ ಲಾಸ್ ಮಾಡೋದು ಮತ್ತು ಮೋದಿಯನ್ನ ಅಧಿಕಾರದಿಂದ ಇಳಿಸೋದು. ಇದೇ ಉದ್ದೇಶ ನೋಡಿ ಇವ್ರದ್ದು. ಇಂತಹ ದುರುದ್ದೇಶಕ್ಕೆ ಕೈ ಜೋಡಿಸಿದ್ದಾದ್ರೂ ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ. ಸ್ನೇಹಿತರೆ, ಹಿಂಡನ್ಬರ್ಗ್ ಅನ್ನುವ ಕಂಪನಿ ಈಗ ಬಾಗ್ಲು ಮುಚ್ಚೋದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಇದೇ ತಿಂಗಳು 20ನೇ ತಾರೀಕು. ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ರು ಸೇರಿ ಬಗಣಿಗೂಟ ಹೊಡೆಯೋದು ಗ್ಯಾರಂಟಿ. ಈಗಾಗಲೇ ಟ್ರಂಪ್ ಹೇಳಿಯಾಗಿದೆ,
ತನಿಖೆ ಮಾಡಿಸ್ತೇನೆ ಅಂತ ಅವರು ಅಧಿಕಾರಕ್ಕೂ ಬರೋಕ್ಕೂ ಮುಂಚೆ ಬಾಗ್ಲಾಕಿಕೊಂಡು ಓಡಿ ಹೋಗ್ಬಿಡೋಣ ದೇಶ ಬಿಟ್ಟು ಅನ್ನೋ ಮಾಸ್ಟರ್ ಪ್ಲಾನ್. ಯಾವುದೇ ಅತಳ ವಿತಳ ತಳಾತಳ ಪಾತಾಳದಲ್ಲಿದ್ರೂ ಬಿಡೋದಿಲ್ಲ ಅಂತ ಈಗ ಆಲ್ರೆಡಿ ಟ್ರಂಪ್ ಹೇಳಿಯಾಗಿದೆ. ಒಂದಂತೂ ಸ್ಪಷ್ಟ, ಅಧಿಕಾರ ಹಿಡಿಯೋದಿಕ್ಕೆ ಕಾಂಗ್ರೆಸ್ನವರು ದೇಶ ವಿರೋಧಿ ಸಂಸ್ಥೆಯ ಜೊತೆಗೂ ಕೈ ಜೋಡಿಸೋದಿಕ್ಕೆ ಸದಾ ಸಿದ್ಧರಾಗಿರ್ತಾರೆ ಅನ್ನೋದಿಕ್ಕೆ ಹಿಂಡನ್ಬರ್ಗ್ ಒಂದು ಪ್ರತ್ಯಕ್ಷ ಉದಾಹರಣೆ ನೋಡಿ. ಸೋರೋಸೋ ಅಮೆರಿಕ ಬಿಟ್ಟು ನಾನ್ ಬಚಾವಾದೆ, ಹಿಂಡನ್ಬರ್ಗ್ ನವರು ನಾವು ಬಾಗಿಲು ಮುಚ್ಚಿ ಬಚಾವಾದ್ವಿ ಅಂತ ಅಂದುಕೊಳ್ತಾ ಇರ್ಬೋದು. ಆದ್ರೆ ಮೋದಿ ಟ್ರಂಪ್ ಆಲ್ರೆಡಿ ಪ್ಲಾನ್ ಮಾಡಿಯಾಗಿದೆ. ಇವರನ್ನ ಜೈಲಿಗಟ್ಟೋದಂತೂ ದಿಟ. ಇವ್ರ ನರೇಟಿವ್ ನೋಡಿ ಹೇಗಿರುತ್ತೆ. ಸೆಬಿ ಅಂತಹ ಸಂಸ್ಥೆ ವಿಶ್ವಾಸಾರ್ಹತೆಗೆ ಪೆಟ್ಟು ಕೊಡೋದು. ಸೆಬಿಯ ಚೇರ್ಮನ್ ಆಗಿದ್ದವರು ಮಾಧವಿ ಬುಜ್ಜು, ಅವರ ವಿರುದ್ಧನೇ ಅದಾನಿಗೂ ಮತ್ತು ಮಾಧವಿ ಬುಜ್ಗೂ ಕನೆಕ್ಷನ್ ನ ಸೃಷ್ಟಿ ಮಾಡಿ ಹೊರದೇಶಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಇದರಿಂದ ಅದಾನಿಗೆ ಲಾಭ ಆಗ್ತಾ ಇದೆ ಅನ್ನುವ ಊಹಾಪೋಹಗಳನ್ನ ಕಲ್ಪನೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಇವರ ಅಜೆಂಡಾ ಅಂತೂ ಸ್ಪಷ್ಟ. ಯಾವಾಗೆಲ್ಲ ಸಂಸತ್ ಅಧಿವೇಶನ ಶುರುವಾಗುತ್ತೋ ಅದಕ್ಕೂ ಕೆಲವೇ ದಿನದ ಮುಂಚೆ ಹಿಂಡನ್ಬರ್ಗ್ ನಂತಹ ಕಂಪನಿಯಿಂದ ರಿಪೋರ್ಟ್ ಗಳನ್ನ ಸೃಷ್ಟಿ ಮಾಡೋದು ಅಥವಾ ಸೋರೋಸ್ ಕೊಟ್ಟಿರ್ತಕ್ಕಂತ ಹೇಳಿಕೆಗಳ ಮೇಲೆ ಮೋದಿಯನ್ನ ಹಣಿಯೋದಕ್ಕೆ ಶುರು ಮಾಡೋದು. ಒಟ್ಟಲ್ಲಿ ಕಲಾಪ ನಡಿಬಾರ್ದು, ದೇಶದ ಅಭಿವೃದ್ಧಿ ಚರ್ಚೆ ಆಗ್ಬಾರ್ದು. ಅದಾನಿ ಅಂಬಾನಿಗೆ ಮೋದಿ ದೇಶವನ್ನು ಮಾರ್ತಾ ಇದ್ದಾರೆ ಅಂತ ಭ್ರಮೆ ಸೃಷ್ಟಿ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿದ್ರು ಕಾಂಗ್ರೆಸ್ನವರು. ಏನು ದುರದೃಷ್ಟ ನೀವೇ ನೋಡಿ. ಹಿಂಡನ್ಬರ್ಗ್ ಆದ್ರೂ ಎಂತ ಕಂಪನಿ ಅದು? ಯಕಶ್ಚಿತ್ ಒಂದು ಶಾರ್ಟ್ ಸೆಲ್ಲಿಂಗ್ ಕಂಪನಿ. ಅದು ಕೊಟ್ಟಂತಹ ತಳಬುಡ ಇಲ್ಲದೆ ಇರ್ತಕ್ಕಂತಹ ರಿಪೋರ್ಟ್ಗೆ ಪ್ರಚಾರ ಕೊಟ್ಟು ಅದಾನಿ ಶೇರ್ಗಳು ಓವರ್ ವ್ಯಾಲ್ಯೂಡ್ ಇದೆ ಅಂತೇಳಿ ದಿಢೀರ್ ಅಂತ ಕುಸಿಯುವಂತೆ ಮಾಡಿ ಅದು ಕಡಿಮೆ ರೇಟ್ಗೆ ಕುಸಿದಾಗ ಮತ್ತೆ ಮಾರಿ ಲಾಭ ಮಾಡಿಕೊಳ್ಳೋದು. ಇಂತಹ ಕಂಪನಿ ಕೊಟ್ಟಂತಹ ರಿಪೋರ್ಟ್ ಇಟ್ಕೊಂಡು ದೇಶದ ಕಂಪನಿಗೆ ಲಾಸ್ ಮಾಡಿದ್ರಲ್ಲ, ಇದಕ್ಕೇನ್ ಹೇಳೋದು? ಹಿಂಡನ್ಬರ್ಗ್ ನ ವಿಶ್ವಾಸಾರ್ಹತೆನಾದ್ರೂ ಏನು? ಅಮೆರಿಕದಲ್ಲೇ ಇದನ್ನ ಕ್ಯಾರೆ ಅನ್ನೋರಿಲ್ಲ. ಅಂತಹ ಕಂಪನಿ ಭಾರತದ ಒಂದು ಕಂಪನಿ ವಿರುದ್ಧ ರಿಪೋರ್ಟ್ ಕೊಡುತ್ತೆ, ಭಾರತದ ಷೇರು ಮಾರುಕಟ್ಟೆ ದಡಾರ್ ಅಂತ ಕುಸಿಯುತ್ತೆ. ನೀವೇ ನೋಡಿ ಷಡ್ಯಂತ್ರ ಎಷ್ಟು ವ್ಯವಸ್ಥಿತವಾಗಿ ಮಾಡಿರಬಹುದು ಅಂತ. ಅಧಿಕಾರ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇವತ್ತು ಮೋದಿ ಅವರಿದ್ದಾರೆ, ನಾಳೆ ಇನ್ನೊಬ್ರು ಬರ್ಬೋದು. ಆದ್ರೆ ಅಧಿಕಾರಕ್ಕೋಸ್ಕರ ದೇಶದ ಅರ್ಥವ್ಯವಸ್ಥೆಗೆ ಕೊಡಲಿ ಪೆಟ್ಟು ಕೊಟ್ಟು ಬಿಡೋದಾ? ಹೀಗೆ ಪಡೆದ ಅಧಿಕಾರ ನಿಜಕ್ಕೂ ಶಾಶ್ವತವಾಗಿರುತ್ತಾ? ಇಂಥವರು ದೇಶಕ್ಕಾಗಿ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯನಾ? ಈ ಹಿಂದೆ ಮೊಘಲರು ಮತ್ತು ಬ್ರಿಟಿಷರು ನಮ್ಮ ಮೇಲೆ ದಾಳಿ ಮಾಡಿ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಹೋದ್ರು. ಸ್ವತಂತ್ರ ಬಂದ ನಂತರ ಬದಲಾಗಿರೋದಾದ್ರೂ ಏನು ಬದಲಾಗಿಲ್ಲ. ಈಗ ಅದೇ ಕೊಳ್ಳೆ ಹೊಡೆಯುವ ಕೆಲಸನ ಮಾಡ್ತಾ ಇರೋದು ಈಗಿನ ಕಾಂಗ್ರೆಸ್ಸಿಗರು ಮತ್ತು ಲೆಫ್ಟ್ ಲಿಬರಲ್ಗಳು. 20ನೇ ತಾರೀಕಿಂದ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಬರಲಿದ್ದಾರೆ. ಇನ್ನು ಮುಂದೆ ಶುರುವಾಗುತ್ತೆ ನೋಡಿ ಮೋದಿ ಟ್ರಂಪ್ ಆಟ. ಈಗಾಗ್ಲೇ ದಿಗಿಲುಗೊಂಡು ಭಾರತವನ್ನು ಎದುರಾಕೊಂಡಿದ್ದಂತಹ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಜಸ್ಟ್ ಔಟ್ ಆಗಿದ್ದಾರೆ. ಯಾವ ಭಾರತದ ವಿರುದ್ಧ ಹರಿಯಾಯ್ತಾ ಇತ್ತೋ ಬಾಂಗ್ಲಾದೇಶ, ಅವರೇ ಈಗ ಮೋದಿಜಿ ದಯವಿಟ್ಟು ನಮಗೆ ಅಕ್ಕಿ ಕೊಡಿ, ನೀರ್ ಕೊಡಿ ಅಂತ ಕಾಲಿಡಿತಾ ಇದ್ದಾರೆ. ಅದಾನಿ ಅಂತೂ ಬಿಲಿಯನೇರು, ಆತ ಎಂತ ನಷ್ಟ ಆದ್ರೂ ತಡ್ಕೋತಾನೆ. ಮೀಡಿಯಂ ಕ್ಲಾಸ್ ಜನ ಇನ್ಶೂರೆನ್ಸ್ ಗಳಲ್ಲಿ ಮ್ಯೂಚುವಲ್ ಫಂಡ್ ಗಳಲ್ಲಿ ದುಡ್ಡು ಹಾಕಿದ್ದವರು ನೋಡ್ತಿದ್ದಂತೆ ಲಾಸ್ ಆಗೋಯ್ತಲ್ಲ, ಆ ಲಾಸ್ ಅನ್ನ ತುಂಬಿಕೊಡೋದು ಯಾರು? ಅವರೆಲ್ಲ ಏನ್ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರಿಗೆ? ಕಾಂಗ್ರೆಸ್ಸಿಗರಿಗೆ ದೇಶದ ಬಗ್ಗೆ ನಿಜಕ್ಕೂ ಅಭಿಮಾನವಿದ್ರೆ ಜನರ ಏಳಿಗೆಯನ್ನು ಬಯಸೋದೇ ಆದ್ರೆ ಈಗಲೂ ಕಾಲ ಮಿಂಚಿಲ್ಲ. ಜನರ ಮುಂದೆ ಬಂದು ಕ್ಷಮೆ ಯಾಚಿಸಬೇಕು. ಹೌದು, ಹಿಂಡನ್ಬರ್ಗ್ ನಂತಹ ಅಜೆಂಡಾ ಆಧಾರಿತ ರಿಪೋರ್ಟ್ ನ ಇಟ್ಕೊಂಡು ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸುವ ಒಂದೇ ಒಂದು ಧ್ಯೇಯೋದ್ದೇಶದಿಂದ ಭಾರತದ ಅರ್ಥವ್ಯವಸ್ಥೆಗೆ ಆಘಾತ ಮಾಡಿದ್ವಿ, ಅದಕ್ಕೆ ಕ್ಷಮೆ ಕೇಳ್ತಾ ಇದೀವಿ ಅಂತ ಈಗಲೇ ಕ್ಷಮೆ ಕೇಳೋದು ಒಳ್ಳೇದು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.